ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ JP ಪಾಟೀಲ್ಗೆ ಚಾಲೆಂಜ್ ಮಾಡ್ತಿದ್ದಾಳೆ. ಶಕ್ತಿ ಪ್ರಸಾದ್ ನಿಜವಾಗ್ಲೂ ಕೂಡ ನಡಗಿ ಹೋಗ್ತಿದ್ದಾರೆ ಭಾರ್ಗವಿ ಚಾಲೆಂಜ್ಗೆ. ಇತ್ತ ಕಡೆ ಅರ್ಜುನ ಇಡೀ ಮನೆಯವರ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ಇದು ಎಲ್ಲದರ ನಡುವೆ ಭಾರ್ಗವಿ ಮತ್ತೆ ಅರ್ಜುನ್ ಮದುವೆ ಆಗಿರುವ ಸತ್ಯ ಬಯಲಾಗ್ತದೆ. ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಕುಸ್ತು ಹೋಗ್ತಾಳೆ, ಬಿಕಾಸ್ ತಾನು ಸಂಧ್ಯಾ ಸಾವಿಗೆ ಕಾರಣ ಆಗ್ಬಿಟ್ಟೆ ಅಂತ. ನಿಜವಾಗ್ಲೂ ಸಂಧ್ಯಾ ಸಾವಿಗೆ ಕಾರಣ ಅದ ನಾನು ಬದುಕಿರಬಾರ್ದು ಅಂತ ಕೂಡ ಹೇಳ್ತಾಳೆ. ಬಟ್ ತಂದೆ ಈಗಲೇ ತಾನೇ ಸಂಧ್ಯಾನ ಕಳ್ಕೊಂಡಿದ್ವಿ, ಮತ್ತೆ ನಿನ್ನ ಕಳ್ಕೊಳ್ಳೋಕೆ ರೆಡಿ ಇಲ್ಲ ಮಗಳೇ, ದಯವಿಟ್ಟು ಅಳಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾ ಇದ್ದಾರೆ. ಇತ್ತ ಕಡೆ ನಿಜವಾಗ್ಲೂ ಭಾರ್ಗವಿ ತುಂಬಾ ನೋವಾಗ್ತದೆ. ಯಾಕಂದರೆ ಸಂಧ್ಯಾ ತನ್ನನ್ನು ನಂಬಿ ಬಂದಿದ್ಲು, ಆದರೆ ಅವಳನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಅವಳಿಗೆ ನ್ಯಾಯ ಕೊಡ್ಸೋಕೆ ಆಗಲಿಲ್ಲ ಅಂತ. ಇಲ್ಲಿ ಸಂಧ್ಯಾ ಇಡೀ ಕುಟುಂಬ ಭಾರ್ಗವಿ ಇಡೀ ಕುಟುಂಬ ಸಂಧ್ಯಾಳನ್ನು ನೋಡೋಕೆ ಬಂದರೆ ಅಲ್ಲಿರ್ತಕ್ಕಂತಹ ಸಬ್ ಇನ್ಸ್ಪೆಕ್ಟರ್ ಅಂದರೆ ಶಕ್ತಿ ಪ್ರಸಾದ್ ಕಡೆ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಭಾರ್ಗವಿಗೆ ನಿಮ್ಮಿಂದನೇ ಆಗಿತ್ತು, ಸಮಾಧಾನ ಆಯಿತು. ಅವ್ರಿಗೆ ಹೇಗೋ ಕೆಲಸ ಮಾಡ್ಕೊಂಡಿದ್ದು, ದೊಡ್ಡವರ ವಿರುದ್ಧವಾಗಿ ನ್ಯಾಯ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದು ಆಕೆ ಸಾವಿಗೆ ಕಾರಣ ಆಗಿಬಿಟ್ರಲ್ಲ. ನಿಮ್ಗೆ ಅನ್ನಿಸ್ತಾ ಇಲ್ವಾ ನೀವೇ ಸಾವಿಗೆ ಕಾರಣ ಅಂತ? ನಿಮ್ಮಿಂದನೇ ಆ ಹುಡುಗಿ ಸತ್ತಿರೋದು, ಏನಂತ ಉತ್ತರ ಕೊಡ್ತೀರಾ ಅವರಮ್ಮ ಬಂದಾಗ ಅಂತ ಪ್ರಶ್ನೆ ಮಾಡ್ತಾರೆ. ಅಷ್ಟರಲ್ಲಿ ಅವರಮ್ಮನೇ ಬರ್ತಾರೆ. ನನ್ನ ಮಗಳು ಸಾವಾಗಿದೆ, ಏನು ಮಾಡಲಿ ನಾನು? ನನ್ನ ಮಗಳು ನನಗೆ ವಾಪಸ್ ಸಿಗ್ತಾಳೆ? ಏನಮ್ಮ ಭಾರ್ಗವಿ, ನನ್ನ ಮಗಳು ನಿನ್ನನ್ನು ಎಷ್ಟು ನಂಬ್ಕೊಂಡಿದ್ಲು, ನನ್ನ ಹತ್ರ ಭಾರ್ಗವಿ ಅಕ್ಕ ಇದ್ದಾಳೆ ಅಂತ ಹೇಳ್ತಿದ್ಲು. ಆದರೆ ಏನು ಮಾಡಿಬಿಟ್ಟೆ ನೀನು? ನಿನ್ನನ್ನು ಒಪ್ಪಿಸಿ ನನ್ನ ಮಗಳನ್ನ ನಿನಗೊಪ್ಪಿಸಿ ಹೋದೆ, ನನ್ನ ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಇವತ್ತು ನನ್ನ ಮಗಳನ್ನ ಸಾವಿಗೆ ಕಾರಣ ಆಗ್ಬಿಟ್ಟಿಯಲ್ಲ. ನನ್ನ ಮಗಳು ವಾಪಸ್ ಬರ್ತಾಳ? ನಮ್ಗೆ ಯಾವ ನ್ಯಾಯ ನೀತಿ ಏನೂ ಬೇಡವಾಗಿತ್ತು. ನಮ್ಮ ಪಾಡಿಗೆ ನಾವು ಯಾರ್ದು ಮನೇಲಿ ನಾಳೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ವಿ. ಆದರೆ ಇವತ್ತು ನನ್ನ ಮಗಳನ್ನೇ ಕಳಿಸ್ಬಿಟ್ಟಿಯಲ್ಲ ನೀನು. ನನ್ನ ಮಗಳು ವಾಪಸ್ ಬರ್ತಾಳೆ? ನನ್ನ ಮಗಳ ಸಾವಿಗೆ ಕಾರಣ ನೀನೇನೆ, ನಿನ್ನಿಂದಾನೇ ನನ್ನ ಮಗಳು ಸತ್ತದ್ದು ಅಂತ ಹೇಳಿ ಭಾರ್ಗವಿ ಮೇಲೆ ರೊಚ್ಚಿಗೆತ್ತಿದ್ದಾರೆ ಸದ್ಯ ತಾಯಿ. ಇಲ್ಲಿ ತುಳಸಿ ಅವರು ದಯವಿಟ್ಟು ಆ ರೀತಿ ಮಾತಾಡಬೇಡಿ, ನಿಜವಾಗ್ಲೂ ನನ್ನ ಮಗಳು ಕೂಡ ಕಳ್ಕೊಂಡಿದ್ದೀನಿ ನಾನು. ಆದರೆ ಸಂಧ್ಯಾನೇ ನನ್ನ ಮಗಳು ಅಂತ ನೋಡ್ತಿದ್ದ, ಭಾರ್ಗವಿ ಕೂಡ ತನ್ನ ತಂಗಿಯಾಗಿ ನೋಡ್ತಿದ್ಲು. ಅವಳಿಗೂ ಕೂಡ ತುಂಬ ದುಃಖ ಆಗಿದೆ, ಅವಳು ಕೂಡ ತುಂಬ ಪ್ರಯತ್ನ ಮಾಡ್ತಾಳೆ ಅಂತ ಹೇಳಿದಾಗ ಏನು ನಿಮ್ಗೇನೋ ಮಗಳಿದ್ದಾಳೆ ನಿಮ್ಮ ಕಣ್ಮುಂದೆ, ನನ್ನ ಮಗಳು ನನಗೆ ವಾಪಸ್ ಸಿಗ್ತಾಳ? ಇಲ್ಲ ಅಲ್ವಾ? ಯಾವ ನ್ಯಾಯ, ಯಾವ ಧರ್ಮ? ನಮ್ಮಂಥವ್ರಿಗೆ ನ್ಯಾಯ ನೀತಿ ಇರೋದು, ಇಲ್ಲಿರೋದೆಲ್ಲ ನ್ಯಾಯ ನೀತಿ ನಮ್ಮಂಥವ್ರಿಗಲ್ಲ, ದೊಡ್ಡವ್ರಿಗೆ ಮಾತ್ರ ಅಂತ ಅವಶ್ಯಕತೆ ನಮಗೇನಿತ್ತು? ಇವತ್ತು ನನ್ನ ಮಗಳನ್ನೇ ನಾನು ಕಳ್ಕೊಂಡ್ಬಿಟ್ಟಿದ್ದೇನಲ್ಲ ಅಂತ ಕುಸ್ತು ಹೋಗಿದ್ದಾರೆ ಇಲ್ಲಿ ಸಂಧ್ಯಾ ತಾಯಿ. ಅದ ಕಡೆ JP ಪಾಟೀಲ್ ಕೂಡ ನಿಜವಾಗ್ಲೂ ಕುಸ್ತು ಹೋಗಿದ್ದಾರೆ. ತಾನು ಸಂಧ್ಯಾ ಸಾವಿಗೆ ಕಾರಣ ಆಗ್ಬಿಟ್ಟೇನೋ ಅನ್ನೋ ಪಾಪ ಪ್ರಜ್ಞೆ ಕಾಡ್ತದೆ. ಅದೇ ಕಾರಣಕ್ಕೆ ಅವರು ಗೆದ್ದಿದ್ರು ಕೂಡ ಅವರ ಮುಖದಲ್ಲಿ ಆ ಒಂದು ಗೆಲುವಿನ ನಗೆ ಕಾಣಿಸ್ತಿಲ್ಲ. ಅದೇ ಒಂದು ಪ್ರಶ್ನೆಯನ್ನ ನಿರ್ಮಲ ಮಾಡಿದಾಗ ಸಂಧ್ಯಾ ಸಾವಾಗಿದೆ ಅನ್ನೋ ವಿಷಯ ಮನೆಯವ್ರ ಮುಂದೆ ಹೇಳ್ತಾರೆ JP ಪಾಟೀಲ್. ಇದರಿಂದಾಗಿ ಜಯಂತ ಅಂದ್ರೆ JP ಪಾಟೀಲ್ ತಮ್ಮ ಹಾಗೆ ಶಕುಂತಲಾ ಅವರ ಅಮ್ಮ ಇಬ್ರು ಕೂಡ ರೊಚ್ಚಿಗೆ ಇರ್ತಾರೆ JP ಪಾಟೀಲ್ ವಿರುದ್ಧವಾಗಿ. ನಿಜವಾಗ್ಲೂ ನೀನೊಬ್ಬ ಲಾಯರ್ ಆಗಿ ಒಂದು ಕೇಸ್ ಗೆಲ್ಲೋಕ್ಕೋಸ್ಕರ ಒಂದು ಮಗಳ ಜೀವನೇ ತೆಗೆದುಬಿಟ್ಯಾ. ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ನಮ್ಮ ಮನೆ ಮಗಳಾಗಿ ಇದ್ದಂಥ ಸಂಧ್ಯಾ ಸಾವಿಗೆ ಕಾರಣ ಆಗ್ಬಿಟ್ಯಾ ನೀನು. ಒಂದು ಕೇಸ್ ಗೆಲ್ಲೋಕ್ಕೋಸ್ಕರ ಸಂಧ್ಯಾನೇ ಸಾಯಿಸ್ಬಿಟ್ಟು ಇಷ್ಟು ಕೀಳು ಮಟ್ಟಕ್ಕೆ ಇಳಿದ್ಬಿಟ್ಯಾ JP. ಖಂಡಿತ ನೀನು ಕೆಟ್ಟವ್ರು ಸಾವಾಸ ಮಾಡಿದ್ಯಾ, ಕೆಟ್ಟು ಹೋಗಿದ್ಯಾ ಅಂತ ಗೊತ್ತಿತ್ತು. ಆದರೆ ಇಷ್ಟು ಮಟ್ಟಿಗೆ ಮೂಲತತ್ವವನ್ನೇ, ಲಾಯರ್ನ ಮೂಲತತ್ವ ಮರ್ತಿದ್ಯಾ, ಮನುಷ್ಯತ್ವನ ಮೂಲತತ್ವ ಮರ್ತಿದ್ಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಖಂಡಿತ ತಾಯಿಯ ಶಾಪ ಖಂಡಿತ ಬಿಡುವುದಿಲ್ಲ ಈ ಮನೆನ, ಖಂಡಿತ ಒಂದು ಶಾಪ ಈ ಮನೆಯನ್ನ ಕಾಡುತ್ತೆ ಅಂತ ಹೇಳಿ ಶಕುಂತಲಾ ಹೇಳ್ತಾರೆ. ಆದ್ರೆ ಇಲ್ಲಿ JP ಪಾಟೀಲ್ ನಿಜವಾಗ್ಲೂ ನಾನು ಸಂಧ್ಯಾಳನ್ನ ಸಾಯಿಸಿಲ್ಲ, ನಿಮ್ಗೆಲ್ಲ ಸಂಧ್ಯಾ ಸಾವಾಗಿದೆ ಅನ್ನೋ ನೋವಿದೆ, ನನಗೂ ಇದೆ. ಆದ್ರೆ ಅದಕ್ಕಿಂತ ಮಿಗಿಲಾಗಿ ನನ್ನ ಮಗಂಗೆ ಏನಾಗುತ್ತೋ ಅನ್ನೋ ನೋವಿದೆ. ನಿಜವಾಗ್ಲೂ ಇದನ್ನೆಲ್ಲ ಮಾಡಿರೋದು ಶಕ್ತಿ ಪ್ರಸಾದ್ ಅಂತಾನೆ ಅನ್ನಿಸ್ತದೆ. ಯಾಕಂದ್ರೆ ಅವನು ತನಗೆ ಅಡ್ಡ ಬಂದವ್ರು ಯಾರನ್ನ ಕೂಡ ಉಳಿಸೋದಿಲ್ಲ. ಹಾಗೆ ಇದನ್ನು ಕೂಡ ಮಾಡಿರ್ಬೋದು. ಜೊತೆಗೆ ಅರ್ಜುನ್ ಕೂಡ ಅವನ ಮಗಳನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ಅರ್ಜುನನ್ನ ಕೂಡ ಉಳಿಸೋದಿಲ್ಲ. ಅವನ ಮಗಳು ಅರ್ಜುನನ್ನ ಹುಚ್ಚಿತರ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಅವನು ಸುಮ್ಮನಿದ್ದಾನೆ. ಒಂದು ಪಕ್ಷ ಇಲ್ಲಿ ಅರ್ಜುನ್ ಅವಳನ್ನ ಮದುವೆ ಆಗಿಲ್ಲ ಅಂದ್ರೆ ನನ್ನ ಮಗನ್ಗೆ ಏನಾಗ್ಬಿಡುತ್ತೋ ಅನ್ನೋ ಚಿಂತೆ ನನ್ನ ಕಾಡ್ತಿದೆ ಅಂತ JP ಪಾಟೀಲ್ ಹೇಳ್ತಾರೆ. ನೀನ್ ಏನೇ ಹೇಳು, ನಿನ್ನ ಆತ್ಮಸಾಕ್ಷಿ ಕೇಳ್ಕೊ, ಸಂಧ್ಯಾ ಸಾವಿಗೆ ನೀನ್ ಕಾರಣ ಅಲ್ವಾ? ಇದನ್ನೆಲ್ಲ ಹೇಳಿ ತೇಪೆ ಹಚ್ಚಬೇಡ JP ಅಂತ ಹೇಳಿ ಅಮ್ಮ ತಮ್ಮ ಹೇಳ್ತಾರೆ. ತದನಂತರ JP ಪಾಟೀಲ್ ಅಲ್ಲಿಂದ ಹೋಗ್ಬಿಡ್ತಾರೆ. ಇತ್ತ ಕಡೆ ನಿಜವಾಗ್ಲೂ ನನ್ನ ಮಗಳ ಸಾವಿಗೆ ಕಾರಣ ಆದವ್ರು ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ ಅನ್ನೋ ಶಾಪವನ್ನ ಹಾಕಿ ಸಂಧ್ಯಾ ಅಮ್ಮ ಕೂಡ ಸಂಧ್ಯಾನ ಬಾಡಿ ತಗೊಂಡು ಅಲ್ಲಿಂದ ಹೋಗ್ತಾರೆ. ನಂತರ ಪೊಲೀಸ್ ಕೂಡ ಬಂದಿದೆ. ಭಾರ್ಗವಿ ಅವರೇ, ನಿಜವಾಗ್ಲೂ ನಾವು ಕೂಡ ಕಾರಣ ಅನ್ಸುತ್ತೆ, ಅದಕ್ಕೆ ಶಾಪ ನಮಗೂ ತಟ್ಟಿದೆ, ನೀವು ಕೇಸ್ ಸೋತಿದ್ರೆ ನನಗೆ ಸಸ್ಪೆನ್ಷನ್ ಆರ್ಡರ್ ಆಗಿದೆ ಅಂತ ಹೇಳಿ ಹೋಗ್ಬಿಡ್ತಾರೆ. ತದನಂತರ ಇಲ್ಲಿ ಭಾರ್ಗವಿಗೆ ಕೂತ್ರು ನಿಂತರು ಬರೀ ಸಂಧ್ಯಾದೆ
ನೆನಪಾಗ್ಬಿಟ್ಟಿದೆ. ಕನಸಲ್ಲೂ ಸಂಧ್ಯಾನೇ ಬರ್ತಿದ್ದಾಳೆ, ಫೋಟೋ ನೋಡಿ ಕಣ್ಣೀರು ಹಾಕ್ತಿದ್ದಾಳೆ. ಆ ಕಡೆ ಅರ್ಜುನ್ ಕುಸ್ತು ಹೋಗಿ ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ತಿದ್ದಾಗೆ ಬೃಂದ ಏನು ಅರ್ಜುನ್ ಹೇಗಿದೆಯಾ ಅಂತ ಕೇಳ್ತಿದ್ರೆ ಹಾಗೆ ಹೋಗ್ಬಿಡ್ತಾರೆ. ಏನಪ್ಪ ಆಯಿತು ಈ ಹುಡುಗಂಗೆ ಅಂತ ಬೃಂದ ಅನ್ಕೋತಾರೆ. ತದನಂತರ ಅಲ್ಲಿ ಸಾಕ್ಷಿ ಮತ್ತು JP ಅವರ ಹೆಂಡತಿ ನಿರ್ಮಲಾ ಪಾಟೀಲ್ ಮಾತಾಡ್ಕೊತಿದ್ದಾರೆ. ಕೊನೆಗೂ ವಿಕ್ಕಿ ಬಿಡುಗಡೆ ಆಯ್ತಲ್ಲ, ಸಂಧ್ಯಾಗೆ ಏನಾದರೆ ಏನು, ನಾನು ನಿಜವಾಗ್ಲೂ ಈ ಸಂಧ್ಯಾ ಈ ರೀತಿ ಸಾವಾಗುತ್ತೆ ಅಂದ್ಕೊಂಡಿರಲಿಲ್ಲ. ವಿಕ್ಕಿಂದೆ ಕೂಡ ದುಡ್ಡಿಗೆ ಬಿದ್ದಿದ್ಲು, ಇನ್ಯಾರು ದುಡ್ಡಿಗೆ ಹಿಂದೆ ಬಿದ್ದು ಅವಳನ್ನು ಸಾಯಿಸಿದ್ರು ಏನು ಅಂತ ಸಾಕ್ಷಿ ಹೇಳ್ತಿದ್ರೆ ಇಲ್ಲಿ ವಿಕ್ಕಿ ಬಿಡುಗಡೆ ಆದ್ನಲ್ಲ ಅಷ್ಟು ಸಾಕು, ಯಾರಿಗೆ ಏನು ಬೇಕಿದ್ರು ಆಗಲಿ ಅಂತ ನಿರ್ಮಲಾ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂತ ಅರ್ಜುನ್, ನೀವು ಒಬ್ಬ ಮನುಷ್ಯರ ನಮ್ಮ ಮನೆ ಮಗಳಾಗಿದ್ದಂಥವಳು, ಇಷ್ಟು ದಿನ ನಮ್ಮ ಸೇವೆ ಮಾಡ್ಕೊಂಡಿದ್ಲು ಅಂಥವಳು ಸಾವಾಗಿದೆ, ಈ ರೀತಿ ಮಾತಾಡ್ತಿರಲ್ಲ, ನಾಚಿಕೆ ಆಗೋದಿಲ್ವಾ, ನಿಮಗೆ ಮನುಷ್ಯತ್ವನೇ ಇಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದೇನಿದು ಅರ್ಜುನ್, ನಾವೇ ಸಾಯಿಸಿರು ಹಾಗೆ ಮಾತಾಡ್ತಿದ್ಯಲ್ಲ ನೀನು ಅಂತ ಸಾಕ್ಷಿ ಅವರು ಕೇಳಿದಾಗ, ನಿಮ್ಮ ಹತ್ರ ಹೋಗಿ ಬಂದು ಮಾತಾಡಿದ್ನಲ್ಲ, ನಿಮಗೆ ಮನುಷ್ಯತ್ವ ಇಲ್ವೇ ಇಲ್ಲ, ನಿಮಗೆ ಜಸ್ಟ್ ಬೇಕಾಗಿರೋದು ಸ್ಟೇಟಸ್ ಅಂತಸ್ತು ಅಷ್ಟೇ ತಾನೇ ಅಂತ ಅರ್ಜುನ್ ಹೇಳ್ತಾರೆ. ಹೋಗಿ ಇದನ್ನೆಲ್ಲ ನಿಮ್ಮ ಅಪ್ಪನ ಮುಂದೆ ಮಾತಾಡಬೇಡ, ಆಮೇಲೆ JP ಕೋಪ ಮಾಡ್ಕೋತಾರೆ ಅಂತ ನಿರ್ಮಲಾ ಹೇಳ್ತಾರೆ. ಇಲ್ಲಿ ಇವನಿಂದ ಗೊತ್ತಾಗುತ್ತೆ, ಓ ಸಂಧ್ಯಾ ಸಾವಿಗೆ ಇಷ್ಟು ಈ ರೀತಿ ಇರೋದಾ, ಹೇಗೂ ದೇವ್ರು ಕೊಟ್ಟ ಅಣ್ಣ ಅಲ್ವಾ, ಅದಕ್ಕೆ ತುಂಬ ನೋವಾಗಿರತ್ತೆ ಅಂತ ಬೃಂದ ಅನ್ಕೋತಾರೆ. ನಂತರ ಸಾರಿ ಅರ್ಜುನ್, ನನಗೆ ಸಂಧ್ಯಾ ಸಾವಾಗಿರೋದು ಗೊತ್ತಿರಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳಿ ಬೃಂದ ಅರ್ಜುನ್ ಹತ್ರ ಹೇಳ್ತಾರೆ. ಅರ್ಜುನ್ ಹೋಗ್ತಿದ್ದಾಗೆ, ಏನೋ ಸಂಧ್ಯಾ ಸಾವಾಗಿದ್ದರಿಂದ ಒಳ್ಳೇದೇ ಆಯಿತು, ಖಂಡಿತ ನನ್ನ ಸಂಸಾರ ಉಳಿತು, ಸದ್ಯ ನಿನ್ನಿಂದ ಯಾರಿಗೇನು ಹೆಲ್ಪ್ ಆಯಿತು ಗೊತ್ತಿಲ್ಲ, ನನಗಂತೂ ಒಳ್ಳೆ ಹೆಲ್ಪೇ ಆಗಿದೆ ನಿನ್ನಿಂದ ಅಂತ ಹೇಳಿ ಬೃಂದ ಅನ್ಕೋತಾರೆ. ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಸಂಧ್ಯಾ ಸಾಯಿಸಿದ್ ಯಾರು ಅನ್ನೋ ಪ್ರಶ್ನೆ ಕಾಡ್ತದೆ. ಹಾಗಿದ್ರೆ JP ಪ್ರಕಾರ ಶಕ್ತಿ ಪ್ರಸಾದ್ ವಿಕ್ಕಿನೇ ಸಾಯಿಸಿರೋ ಚಾನ್ಸಸ್ ಹೈ ಇದೆ. ಬಟ್ ಇದೆಲ್ಲದಕ್ಕೂ ಕೂಡ ಮೀರಿ ರೀತು ಕೂಡ ಸಾಯಿಸಿರೋ ಚಾನ್ಸಸ್ ಇದೆ. ಇಲ್ಲಿ ಬೃಂದ ಏನಾದರೂ ಮಾಡಿರ್ಬೋದಾ? ಖಂಡಿತ ಅನುಮಾನ ಬರತ್ತೆ. ಇವತ್ತು ಈ ರೀತಿ ಇದ್ದು ನಾಳೆ ಅವ್ರ ಮೇಲೆ ಇದು ಅನುಮಾನ ಹೋದರೂ ಕೂಡ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು ಬೃಂದ ಮೇಲೂ ಕೂಡ. ತದನಂತರ ಇಲ್ಲಿ JP ಮತ್ತು ಶಕ್ತಿ ಪ್ರಸಾದ್ ಮನೆಗೆ ಹೋಗಿದ್ದಾರೆ. ಶಕ್ತಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದೆ, ಖಂಡಿತ ಇಲ್ಲಿ ನಿಜವಾಗ್ಲೂ ಸಂಧ್ಯಾ ಮೇಲೆ ಅಟ್ಯಾಕ್ ಆಗಿದೆ, ಆಕೆ ಸಾವಾಗಿದೆ, ನಿಜವಾಗ್ಲೂ ವಿಕ್ಕಿ ಎಲ್ಲಿದ್ದ ಅಂದಾಗ, ವಿಕ್ಕಿ ನಿಜವಾಗ್ಲೂ ಫಾರ್ಮ್ ಹೌಸಲ್ಲೇ ಇದ್ದ, ನಾನೇ ಅವನನ್ನು ಕಳಿಸಿದ್ದೆ, ಅವ್ನು ಏನೂ ಈ ತಪ್ಪನ್ನು ಮಾಡಿಲ್ಲ, ನಮಗೆ ಆಗಬೇಕು ಆ ಸಂಧ್ಯಾ ಕತೆ ಮುಗೀತಲ್ಲ ಕೇಸ್ ಅಂತಿದ್ರೆ ಇಲ್ಲ, ಈ ಒಂದು ಕೇಸ್ನ ಅನುಮಾನ ದಟ್ಟವಾಗಿ ಹೋಗೋದು ವಿಕ್ಕಿ ಮೇಲೇ, ಮತ್ತೆ ಈ ಕೇಸ್ ರಿಓಪನ್ ಆಗುತ್ತೆ ಅಂತ JP ಹೇಳಿದಾಗ ನಿಜವಾಗ್ಲೂ ತತ್ತರಿಸಿ ಹೋಗ್ತಾರೆ ಶಕ್ತಿ ಪ್ರಸಾದ್. ಅಷ್ಟರಲ್ಲಿ ಎಲ್ಲ ಆಲ್ರೆಡಿ ಭಾರ್ಗವಿ ಕೂಡ JP ಮತ್ತು ಶಕ್ತಿ ಪ್ರಸಾದ್ ಮುಂದೆ ಬಂದಿದ್ದಾಳೆ. ಇಲ್ಲಿ ನಿಮ್ಮ ಮನೆ ಹುಡುಗಿ ಸಾವಾಗಿದೆ, ಇಂಥವ್ರ ಜೊತೆ ಕುತ್ಕೊಂಡು ಪಾರ್ಟಿ ಮಾಡ್ತಿದ್ರಲ್ಲ, ಏನೇ ಹೇಳಬೇಕು, ನಿಮಗೆ ಮನುಷ್ಯತ್ವನೇ ಇಲ್ವಾ JP ಸರ್ ನಿಮಗೆ ಅಂತ ಪ್ರಶ್ನೆ ಮಾಡ್ತಾಳೆ. ಇಲ್ಲಿ JPಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ತದನಂತರ ಈ ಕೇಸಿಂದ ನಾನು ಹಿಂದೆ ಸರಿತಾ ಇಲ್ಲ, ಈ ಕೇಸನ್ನು ನಾನೇ ತಗೋತಾ ಇದ್ದೀನಿ, ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗ್ತಾಳೆ. ಇನ್ನು ಮತ್ತೆ ಶುರುವಾಗ್ತದೆ ಭಾರ್ಗವಿ ಮತ್ತು JP ನಡುವಿನ ಹೋರಾಟ. ಅತ್ತ ಕಡೆ ಭಾರ್ಗವಿಯನ್ನ ಭೇಟಿ ಮಾಡಿದ್ದಾರೆ ಶಕುಂತಲಾ ಅವರು. ಜೊತೆಗೆ ಇಲ್ಲಿ ಶಕುಂತಲಾನ ಪ್ರಶ್ನೆ ಮಾಡ್ತಿದ್ದಾಳೆ ಭಾರ್ಗವಿ, ನಿಮ್ಗೆ ಇನ್ನೊಬ್ಬ ಮಗ ಇದ್ದಾನೆ JP ಅವ್ರಿಗೆ ಅಂತ ಹೇಳಿದ್ರೆ, ಹಾಗಿದ್ರೆ ಆ ಮನೆ ಸೊಸೆಯಾಗಿ ಬರ್ತಕ್ಕಂಥವಳು ಯಾವ ಧೈರ್ಯದ ಮೇಲೆ ಬರಬೇಕು ಆ ಮನೆಗೆ ಹೇಳಿ ಅಜ್ಜಿ ಅಂತ ಪ್ರಶ್ನೆ ಮಾಡ್ತಿದ್ರೆ, ನೀನೇ ಅಲ್ವಮ್ಮ ಆ ಮನೆಗೆ ಸೊಸೆಯಾಗಿ ಬಂದಿರೋಳು ಅಂತ ಶಕುಂತಲಾ ಮನಸ್ಸಲ್ಲಿ ಅನ್ಕೋತಾರೆ. ಜೊತೆಗೆ ನೀನು ಮದುವೆ ಆಗಿದೆಯಾ ಅಂತ ಪ್ರಶ್ನೆ ಕೂಡ ಮಾಡಿದಾಗ ಭಾರ್ಗವಿ, ಹೌದು ಯಾರಿಗೂ ಗೊತ್ತಿಲ್ಲ, ನನ್ನ ಅಸಿಸ್ಟೆಂಟ್ ಜೊತೆ ನಿನ್ನ ಮದುವೆ ಆಗಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ಶಕುಂತಲಾ ಅವರು JP ಮನೆಗೆ ಇಲ್ಲಿ ಭಾರ್ಗವಿಯನ್ನ ಕರೆದುಕೊಂಡು ಬಂದೇ ಬಿಡ್ತಾರೆ. ಮನೆಗೆ ಎಂಟ್ರಿ ಕೊಡ್ತಾಳೆ ಸೊಸೆಯಾಗಿ ಭಾರ್ಗವಿ. ಏನಾಗತ್ತೆ? ಇತ್ತ ಕಡೆ ಅರ್ಜುನ ಅಪ್ಪನ ವಿರುದ್ಧನೇ ಸಿಡಿದದ್ದು ಇಲ್ಲಿ ಭಾರ್ಗವಿ ಪರ ನಿಂತ್ಕೊಂಡಿದ್ದಾರೆ. ಭಾರ್ಗವಿ ಜೊತೆ ನಿಂತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾನು ನಿಮ್ಮ ಕೈ ಬಿಡುವುದಿಲ್ಲ ಅಂತ ಪ್ರಾಮಿಸ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮಗಳ ವೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.